ನಮಸ್ತೆ ಸದಾವಸ್ತಲಿ ಎನ್ನುವ ನುಡಿ ನಮನ. ಭಾರತ ಅಷ್ಟೇ ಅಲ್ದ ಇಡೀ ವಿಶ್ವವನ್ನ ತನ್ನ ಕುಟುಂಬವಾಗಿಸಿಕೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಾಗಿ ಈ ಒಂದು ವಿಡಿಯೋ ರೀ. 1925 ಸೆಪ್ಟೆಂಬರ್ 27ರಂದ ಡಾಕ್ಟರ್ ಕೇಶವ್ ಬಲರಾಮ್ ಹೆಗ್ಡೆವಾರ್ ಅವರು ಈ ಸಂಘಟನೆಯನ್ನ ಹುಟ್ಟಾಕ್ತಾರು. ನಾಗ್ಪುರದಾಗ ಆರಂಭವಾದ ಈ ಒಂದು ಸಂಘಟನೆ ಕಾಲ ಕಳೆದಂತೆ ಭಾರತದಾದ್ಯಂತ ವಿಸ್ತರಿಸತೈತಿ. ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಎಂಬ ಧ್ಯೇಯಗೀತೆಯನ್ನ ಸಂಘದ ಉದ್ದೇಶವನ್ನಾಗಿಸಿಕೊಂಡ ಪ್ರಸ್ತುತ ಭಾರತದಾಗ 88,949 ಶಾಖೆಗಳನ್ನ ಒಳಗೊಂಡತಿ. ದೇಶದಾಗ ಯಾವುದೇ ಪ್ರಾಕೃತಿಕ ವಿಕೋಪಗಳಾದಾಗ RSS ಮೊದಲಿರ್ತೈತಿ ನಾಕ ಹಲವಾರು ನಿದರ್ಶನಗಳನ್ನ ಕೊಡಬಲ್ಲೆ. ಕೇರಳದ ವಯನಾಡ್ ದುರಂತ ಅದಷ್ಟ ಅಲ್ದ ಕೊರೋನಾದಂತಹ ಮಹಾಮಾರಿ ರಣಕೇಕೆ ಹಾಕುವಾಗ ಅದೆಷ್ಟೋ ಅನಾಥ ಶವಗಳಿಗೆ ಶವ ಸಂಸ್ಕಾರ ಮಾಡಿದ ಕೀರ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕ ಸಲ್ತೈತ್ರಿ. ಸುನಾಮಿ, ಭೂಕಂಪ, ಪ್ರವಾಹ, ಬರಗಾಲ ಯಾವುದೇ ಬರ್ಲಿ RSS ತನ್ನ ಕಾರ್ಯವೈಖರಿಗಳ ಮೂಲಕ ತಾಯಿ ಭಾರತಾಂಬೆಯ ಸೇವೆ ಸಲ್ಸಾತೈತಿ ಅನ್ನೋದು ಹೆಮ್ಮೆಯ ವಿಷಯ ನೋಡ್ರಿ. RSS ಅನ್ನೋದು ಸಮಾಜದೊಳಗಿನ ಒಂದು ಸಂಘ ಅಲ್ರಿ, ಹೊರತಾಗಿ ಸಮಾಜವನ್ನ ಸಂಘಟಿಸುವ ಸಂಘಟನೆ. ಇಲ್ಲಿ ಮಂತ್ರಿ, ಪ್ರಧಾನಿ ಯಾವ ಹುದ್ದೆಗೂ ಬೆಲೆ ಇಲ್ಲ, ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಮಾತ್ರ ಬೆಲೆ. ತಮ್ಮ ಮಕ್ಕಳು RSS ನ ಸೇವಾ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಿ ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಶಯ. ತ್ವಯಾ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಎಂದು ಪ್ರಾರ್ಥಿಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ. ನಿಮಗೇನ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಜೈ ಹಿಂದ್ ಅಂತ ಕಾಮೆಂಟ್ ಮಾಡ್ರಿ, ಹಂಗ ವಿಡಿಯೋನು ಶೇರ್ ಮಾಡ್ರಿ.